ಆಫ್ರಿಕಾದಲ್ಲಿ ಎಬೋಲಾ ವೈರಸ್ ಅಬ್ಬರ, ಭಾರತದಲ್ಲೂ ಹೈ ಅಲರ್ಟ್ ಘೋಷಣೆ. ಎಲ್ಲಾ ರಾಜ್ಯಗಳಿಗೂ ತುರ್ತು ಸಂದೇಶವನ್ನು ಕಳುಹಿಸಲಾಗಿದೆ. ಏರ್ಪೋರ್ಟ್, ಬಂದರುಗಳಲ್ಲಿ ತಪಾಸಣೆಗೆ ಸೂಚನೆಯನ್ನ ನೀಡಲಾಗಿದೆ. ಪ್ರಯಾಣಿಕರ ತಪಾಸಣೆ ಮಾಡಬೇಕು ಅಂತ ಹೇಳಿ ಕೇಂದ್ರದಿಂದ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಲಾಗಿದೆ. ಭಾರತದಲ್ಲೂ ಕೂಡ ಇದೀಗ ಎಬೋಲಾ ವೈರಸ್ನ ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಎಲ್ಲ ರಾಜ್ಯಗಳಿಗೂ ಕೂಡ ತುರ್ತು ಸಂದೇಶವನ್ನು ಕಳುಹಿಸಲಾಗಿದ್ದು, ಏರ್ಪೋರ್ಟ್, ಬಂದರುಗಳಲ್ಲಿ ತಪಾಸಣೆ ಮಾಡಬೇಕು, ಪ್ರಯಾಣಿಕರ ತಪಾಸಣೆಯನ್ನ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಈಗ ಆದೇಶವನ್ನು ಹೊರಡಿಸಿದೆ. ಕಾಂಗೋ ಹಾಗೆಯೇ ಉಗಾಂಡಾದಿಂದ ಬಂದವರ ಮೇಲೆ ತೀವ್ರ ನಿಗಾ ಇಡಬೇಕು ಅನ್ನುವ ಸೂಚನೆಯನ್ನು ನೀಡಲಾಗಿದೆ. ವಿದೇಶದಿಂದ ಬರುವ ಪ್ರಯಾಣಿಕರಿಗೆ 21 ದಿನಗಳ ಪ್ರವಾಸದ ವಿವರವನ್ನ ಸಲ್ಲಿಕೆ ಮಾಡೋದು ಕಡ್ಡಾಯ. ಶಂಕಿತ ರೋಗಿಗಳ ಚಿಕಿತ್ಸೆಗೆ ಪ್ರತ್ಯೇಕ ಐಸೋಲೇಷನ್ ವಾರ್ಡ್ ನಿರ್ಮಿಸಲು ಕೂಡ ರಾಜ್ಯಗಳಿಗೆ ಈಗಾಗಲೇ ಕೇಂದ್ರ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. 21 ದಿನಗಳ ಕ್ವಾರಂಟೈನ್ ಕಡ್ಡಾಯ ಅನ್ನೋದನ್ನ ಕೂಡ ಹೇಳಲಾಗಿದೆ. ಯಾಕಂದ್ರೆ ಈಗಾಗಲೇ ಆಫ್ರಿಕಾದಲ್ಲಿ ಎಬೋಲಾ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಉಲ್ಬಣ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿಂದ ಬರುವಂತಹವರಿಗೆ ಇಲ್ಲೂ ಕೂಡ ಕಟ್ಟುನಿಟ್ಟಿನ ತಪಾಸಣೆಯನ್ನ ಮಾಡಬೇಕು. ಪ್ರಮುಖವಾಗಿ ಕಾಂಗೋ ಮತ್ತು ಉಗಾಂಡಾದಿಂದ ಬಂದವರ ಮೇಲೆ ತೀವ್ರ ನಿಗಾ ಇಡಬೇಕು ಅನ್ನುವ ಸೂಚನೆಯನ್ನ ಕೂಡ ನೀಡಲಾಗಿದೆ. ಅದೇ ಕಾರಣಕ್ಕಾಗಿ ಬಂದರಾಗಿರ್ಬೋದು, ಏರ್ಪೋರ್ಟ್ಗಳಲ್ಲೂ ಕೂಡ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದ್ದು, ತಪಾಸಣೆಯನ್ನ ಮಾಡಬೇಕು. ಅಲ್ಲಿಂದ ಬಂದವರಿಗೆ 21 ದಿನಗಳ ಕಾಲ ಕ್ವಾರಂಟೈನ್ನಲ್ಲಿ ಇಡಬೇಕು. ಅವರ ಹಿಸ್ಟ್ರಿ ಅಂದರೆ 21 ದಿನಗಳ ಕಾಲ ಎಲ್ಲಿ ಹೋದ್ರು ಏನು ಅನ್ನೋದರ ಬಗ್ಗೆ ಕೂಡ ಅವರ ಜರ್ನಿ ಹಿಸ್ಟ್ರಿಯನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ನೀಡಲಾಗಿದೆ. ಜೊತೆಗೆ ಶಂಕಿತ ರೋಗಿಗಳ ಚಿಕಿತ್ಸೆಗೆ ಪ್ರತ್ಯೇಕ ಐಸೋಲೇಷನ್ ವಾರ್ಡ್ ನಿರ್ಮಾಣ ಮಾಡೋದಕ್ಕೂ ಕೂಡ ರಾಜ್ಯಗಳಿಗೆ ಕೇಂದ್ರ ಸೂಚನೆಯನ್ನ ಕೊಟ್ಟಿದ್ದು, ಅಷ್ಟು ಮಾತ್ರ ಅಲ್ಲ, 21 ದಿನಗಳ ಕ್ವಾರಂಟೈನ್ ಅನ್ನು ಕೂಡ ಮಾಡೋದಕ್ಕೆ ಈಗ ನೀವೆಲ್ಲ ರೀತಿ ತಯಾರಿಯನ್ನ ಮಾಡಿಕೊಳ್ಬೇಕು ಅನ್ನುವ ಸೂಚನೆಯನ್ನ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದೆ. ಇವತ್ತು ಪಾಲಿಕೆ ಪಯಣದಲ್ಲಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಶಿವಾಜಿನಗರದಲ್ಲಿ ಒಟ್ಟು 8 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ. ಜಿಬಿಎ ವ್ಯಾಪ್ತಿಯ ನಗರ ಪಾಲಿಕೆ ಚುನಾವಣೆಗಳಿಗೆ ಮುಹೂರ್ತ ಕೂಡಿ ಬಂದಿದೆ. ಮುಂದಿನ ತಿಂಗಳು ಚುನಾವಣೆ ನಡೆಸೋದಕ್ಕೆ ರಾಜ್ಯ ಚುನಾವಣಾ ಆಯೋಗ ಕೂಡ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನರ ನಾಡಿ ಮಿಡಿತ ಅರಿಯೋದಕ್ಕೆ ನ್ಯೂಸ್ 18 ಕನ್ನಡ ಮುಂದಾಗಿದೆ. ಇದುವೇ ಇವತ್ತಿನ ವಿಶೇಷ ಪಾಲಿಕೆ ಪಯಣ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮ ಪಾಲಿಕೆ ಪಯಣ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿದೆ. ಈ ಕ್ಷೇತ್ರದಲ್ಲಿ ಒಟ್ಟು 8 ವಾರ್ಡ್ಗಳು ಬರುತ್ತೆ. ರಾಮಸ್ವಾಮಿ ಪಾಳ್ಯ, ಜಯಮಹಲ್, ವಸಂತ ನಗರ, ಶಿವಾಜಿನಗರ, ಭಾರತಿ ನಗರ, ಕಾಮರಾಜ್ ವಾರ್ಡು, ಅಲ್ಸೂರು, ಒಟ್ಟು 8 ವಾರ್ಡ್ಗಳು ಈ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಹಾಗಿದ್ರೆ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಜನರ ಮನದಾಳ ಏನು, ಪಾಲಿಕೆ ಚುನಾವಣೆ ನಡೆಯದೆ ಇವ್ರಿಗಾಗ್ತಾ ಇರುವಂಥ ಅನಾನುಕೂಲ ಏನು ಅನ್ನೋದನ್ನು ಖುದ್ದು ಅವ್ರನ್ನೇ ಮಾತಾಡಿಸಿ ತಿಳ್ಕೊಳ್ಳೋಣ. ಈಗ ನಾನು ಶಿವಾಜಿನಗರ ವಾರ್ಡ್ನಲ್ಲಿದ್ದೀನಿ. ಶಿವಾಜಿನಗರ ವಾರ್ಡ್ನಲ್ಲಿ ಅತಿ ಹೆಚ್ಚು ವಾಣಿಜ್ಯ ಸಂಕೀರ್ಣಗಳಿರುವಂಥದ್ದು, ವಸತಿ ಪ್ರದೇಶ ಭಾಳ ಕಡಿಮೆ. ಸೊ ಮಾತಾಡ್ಸೋಣ ವರ್ತಕರನ್ನು, ಸಾರ್ವಜನಿಕರನ್ನ, ಯಾವೆಲ್ಲ ಸಮಸ್ಯೆಗಳು ಪಾಲಿಕೆ ಚುನಾವಣೆ ಆಗದೆ ಇಲ್ಲಿರುವಂಥ ಜನರು ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ. CM ಸಾಹೇಬರು ಅದು ಏನೋ ವ್ಯವಸ್ಥೆ ಮಾಡಬೇಕು, MP MLA ಅವರು ವ್ಯವಸ್ಥೆ ಮಾಡಬೇಕು. ಭಾಳ ವರ್ಷ ಆಯಿತು, ಕೌನ್ಸಿಲ್ ಎಲೆಕ್ಷನ್ ಬರ್ತಾ ಇಲ್ಲ, ಏನು ಕೆಲಸ ಆಗೋಲ್ಲ, ಅವ್ರವ್ರು ಬರ್ತಾರೆ, ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಜನ ಸಪೋರ್ಟ್ ಮಾಡಬೇಕು ಸರ್. BBMP ಎಲೆಕ್ಷನ್ ಆಗಿಲ್ಲ ಅಂದರೆ ನಮ್ಮದು ಕೆಲಸ ನಡೆಯಲ್ಲ ಸರ್. ಇಲ್ಲಿ ರೋಡ್ ಕೆಲಸ ನಡೀಬೇಕು, ತುಂಬ ಕಾರ್ಪೊರೇಷನ್ ಕೆಲಸ ಎಲ್ಲ ತುಂಬ ಕೆಲಸ ಐತೆ ಇಲ್ಲಿ. ನಮ್ಮದು ಇದು BBMP ಕೆಲಸ, ಇದು ಎಲೆಕ್ಷನ್ ಮುಗಿದೇನೆ ಯಾವುದೋ ಒಂದು ಕೌನ್ಸಿಲರ್ ಬೇಕಲ್ಲ ನಮಗೆ. ಕೌನ್ಸಿಲರ್ ಬಂದರೆ ಕೆಲಸ ಆಗುತ್ತೆ ಸರ್. ಯಾವುದೋ ಒಂದು ಸೆಲೆಕ್ಟೆಡ್ ಕೌನ್ಸಿಲರ್ ಬೇಕು, ಆಗಬೇಕು ಸರ್. ಕಾರ್ಪೊರೇಷನ್ ಎಲೆಕ್ಷನ್ ಆಗಲೇಬೇಕು. ನಾವು MLAಗಳು MLCಗಳು ನಿಂತ್ಕೊಂಡೋದ್ರೆ ಏನು ಕೆಲಸಗಳಾಗಲ್ಲ. ನೋಡಿ, ಈ ಥರ ಮರ ಬಿದ್ದಿದೆ, ಇಲ್ಲ ನಾಲ್ಕು ಜನ ನಿಂತ್ಕೊಂಡ್ರೆ ಆ ಮರ ಬಿದ್ದ ಏನಾಗುತ್ತೆ ಪರಿಸ್ಥಿತಿ, ಜನರ ಪರಿಸ್ಥಿತಿ ಏನಾಗುತ್ತೆ. ಇಲ್ಲಿ ಕೇಳೋರಿಲ್ಲ, ಮಾಡೋರಿಲ್ಲ, ಮೇಲೆ ಅಧಿಕಾರಿಗಳು ಓದ್ತಿದೆ, ಬೇಜವಾಬ್ದಾರಿಗಳು, ಒಂದು ಕೆಲಸ ಆಗ್ತಾಯಿಲ್ಲ, ಕಾರ್ಯಗಳಾಗ್ತಾಯಿಲ್ಲ. ದಯವಿಟ್ಟು BBMP ಎಲೆಕ್ಷನ್ ಮಾಡಲೇಬೇಕು ಸರ್.
ಈಗ ನಾವು ಕಾಮರಾಜ್ ವಾರ್ಡ್ಗೆ ಬಂದಿದ್ದೀವಿ. ಶಿವಾಜಿನಗರದ ಪಕ್ಕದಲ್ಲೇ ಇರುವಂಥ ವಾರ್ಡ್ ಇದು. ಈ ವಾರ್ಡ್ನಲ್ಲಿ ಏನೇನು ಸಮಸ್ಯೆ, ಇಲ್ಲಿನ ಜನ ಏನು ಹೇಳ್ತಿದ್ದಾರೆ ಅನ್ನೋದನ್ನು ಖುದ್ದಿಲ್ಲಿರುವಂಥ ಜನರನ್ನು ಮಾತಾಡಿಸಿ ತಿಳ್ಕೊಳ್ಳೋಣ. BBB ಕೆಲಸ ಎಲೆಕ್ಷನ್ ಆದರೆ ಕೌನ್ಸಿಲರ್ ಬರ್ತಾರೆ, ಹೇಳಿದ್ರೆ ಕೆಲಸಗಳು ಮಾಡ್ತಾರೆ. ಯಾರು ಹೇಳಿದ್ರೆ ಕೆಲಸನೇ ಆಗಲ್ಲ. ಯಾಕಂದರೆ ಸರಿಯಾಗಿ ಉಡ್ಸೋದಿಲ್ಲ, ಸರಿಯಾಗಿ ಕ್ಲೀನ್ ಮಾಡೋದಿಲ್ಲ. ಮಳೆ ಬಂದರೆ ಡ್ರೈನೇಜ್ ಕ್ಲೀನ್ ಮಾಡ್ತಾ ಇಲ್ಲ. ಕೌನ್ಸಿಲರ್ ಅವ್ರದ್ದು ಹೇಳ್ಬೋದು, ಅವ್ರು ಕೆಲಸ ಮಾಡ್ಬೋದು. ನೋಡಿ, ಹೋದ ವಾರ ಚಾಂಬರ್ ಕ್ಲೀನ್ ಮಾಡಿದ್ರು, ಅಲ್ಲಿ ಮಾಡಿದ್ರು, ಅಲ್ಲಿ ಮಾಡಿ, ಇಲ್ಲಿ ಮಾಡಿಲ್ಲ, ಈ ಕಡೆ ಮಾಡಿಲ್ಲ. ಅರ್ಧ ಮಾಡ್ತಾರೆ, ಅರ್ಧ ಬಿಟ್ಟು ಹೋಗ್ತಾರೆ. ಕೆಲವ್ರು ಯಾರಿದ್ದಾರೆ, ಯಾರೂ ಇಲ್ಲ. MLA ಬಂದು ನೋಡೋಕ್ಕಾಗಲ್ಲ, ದೊಡ್ಡ ಕಾನ್ಸೆಪ್ಟ್ ಇದೆ, ಅವ್ರು ಬಂದು ನೋಡೋಕ್ಕಾಗಲ್ಲ. ಕೌನ್ಸಿಲರ್ ಅವ್ರ ಹೇಳಿದ್ರೆ ಒಂದು ಮಾಡ್ತಾರೆ. ಇಲ್ಲಿಂದ ಹಾಜರು ಒಂದು ಕ್ಯಾಮ್ರಾ ಇಲ್ಲ, ಒಂದು MLAನೂ ಬರಲ್ಲ, ಯಾರು ಬರಲ್ಲ. BBM ಕೆಲಸನೂ ಮಾಡಲ್ಲ. ಈ ಕಡೆ ಆ ಮೋರಿ ನೋಡಿ ಎಷ್ಟು ಗಲೀಜಿದೆ. ಯಾರು ಏನು ನೀಟನೇ ಮಾಡಲ್ಲ. ಬಂದು ಯಾರು ಬರಲ್ಲ ಈ ಕಡೆ. BBM ಒಂದು MLA ಕೌನ್ಸಿಲರ್ ಇರಬೇಕು. ಎಲೆಕ್ಷನ್ ಆಗಬೇಕು ಸರ್, ಅಷ್ಟೇ. ಎಲೆಕ್ಷನ್ ಆಗಬೇಕು, ಕೌನ್ಸಿಲ್ ಬೇಕಂದ್ರೆ ಆ ಏರಿಯಾದಲ್ಲಿ ಯಾರು ಒಬ್ಬರು ಮುಖ್ಯವಾದರೊಬ್ಬರು ಇದ್ರೇ ತನ್ನ ಕೆಲಸಗಳಾಗೋದು. ಏನು ಕೇಳೋರು ಯಾರೂ ಇಲ್ಲ ಅಂದಮೇಲೆ ನಾವು ಯಾರ ಹತ್ರ ಹೋಗಿ ಕೇಳೋಕ್ಕಾಗುತ್ತೆ? ಅಧಿಕಾರಿಗಳು ಹೇಳಿದ್ರು ಪ್ರಯೋಜನ ಆಗಲ್ಲ. ಅದು ಮೇಯ್ನಾಗಿ ಕೆಳಗಡೆಯಿಂದ ಕೆಳ ಹಂತದಿಂದ ತಾನೇ ಅಧಿಕಾರಿಗಳಿದ್ರೆ ತಾನೇ ಕೆಲಸ, ಕೆಳಗಂತ ನೌಕರರುಗಳಿದ್ರೆ ತಾನೇ ಕೆಲಸಗಳಾಗೋದು. ಮೇಲ್ಗಡೆ ಅಧಿಕಾರಿಗಳು ಆರ್ಡ್ರ್ ಅಷ್ಟೇ ಕೊಡ್ಬೋದು, ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ಕೆಲಸ ಮಾಡೋರು ಯಾರು? ಕೆಳ ಹಂತದವ್ರು ತಾನೇ ಅದನ್ನೆಲ್ಲ ಜಾರಿ ಮಾಡಬೇಕಾಗಿರೋದು. ಅವರೇ ಇಲ್ಲ ಅಂತ ಅಂದಮೇಲೆ ಸಮಸ್ಯೆಗಳು ಜಾಸ್ತಿ ಇದೆ. ಈ ಮೋರಿಗಳು ಮಳೆ ಬಂದುಬಿಟ್ರೆ ಗಾಡಿನೂ ಓಡಿಸೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಆ ಥರ ಇದೆ. ರೋಡ್ಗಳು ಚೆನ್ನಾಗಿಲ್ಲ. ಕೌನ್ಸಿಲರ್ ಆಗಿದ್ರೆ ಸ್ವಲ್ಪ ಮೈಂಟೆನೆನ್ಸ್ ಮಾಡ್ಕೊಂಡಂಗಿರ್ತಾರೆ. ಈಗ MLA ಎಲ್ಲ ಮಾಡಬೇಕಂದ್ರೆ ಕಷ್ಟ ಆಗುತ್ತದೆ ಅಷ್ಟೇ. ಅಧಿಕಾರಿಗಳು ಮಾಡ್ತಾರಾ? ಯಾರು ಸರ್ ಅಧಿಕಾರಿಗಳಿದ್ದಾರಲ್ಲ? ಕಾಮರಾಜ ವಾರ್ಡ್ನಿಂದ ನೇರವಾಗಿ ಇದೀಗ ಹಲ್ಸೂರು ವಾರ್ಡ್ಗೆ ಬಂದಿದ್ದೀವಿ. ಇಲ್ಲಿನ ಜನರ ಅಭಿಪ್ರಾಯ ಏನು, ಈ ವಾರ್ಡ್ನಲ್ಲಿರುವಂಥ ಸಮಸ್ಯೆಗಳೇನು ಅನ್ನೋದನ್ನು ಈ ವಾರ್ಡ್ನಲ್ಲಿ ಓಡಾಡ್ತಾ ಜನರನ್ನ ಮಾತಾಡಿಸ್ತಾ ತಿಳ್ಕೊಳ್ಳೋಣ. ಅವರು ಇದ್ದರೆ ಒಳ್ಳೆಯದು. ರೋಡು ಇದೆಲ್ಲ ಕ್ಲೀನ್ ಆಗ್ತದೆ, ಇದೆಲ್ಲ ಇದು ಒಳ್ಳೇದಾಗ್ತದೆ. ಇಲ್ಲಾಂದ್ರೆ ಕೆಲಸ ನಡೆಯಲ್ವಾ? ಅವರಿದ್ದರೆ ಒಳ್ಳೇದು ಸರ್ ಕೌನ್ಸಿಲರು. ಮೋರಿ, ರಸ್ತೆ, ಗುಂಡಿ ಹೌದು, ಎಲ್ಲ ಸರಿ ಇದೆಲ್ಲ ಸರಿ ಹೋಗ್ತದೆ. ಆಗಬೇಕು. ಯಾಕೆಂದರೆ ಇಲ್ಲಿ ನೋಡಿ, ಎದುರುಗಡೆ ಕಸ ಇದೆ. ಇವಾಗ ಹತ್ರ ಇದ್ದರೆ BBMP ಆಫೀಸನ್ನು ಹೋಗಿ ಹೇಳ್ಬೋದು, ಕೌನ್ಸಿಲರ್ ಇದ್ದರೆ. ಇವಾಗ ಕೌನ್ಸಿಲರ್ ಇದ್ದರೆ ನಮ್ಗೆ ಯಾರ ಹತ್ರ ಹೋಗಿ ಹೇಳೋಕ್ಕಾಗುತ್ತೆ? ತಕ್ಷಣ ಬೇಕಾಗುತ್ತೆ, ಎಮರ್ಜೆನ್ಸಿನಲ್ಲಿ ಮಾಡಬೇಕು ಎಲೆಕ್ಷನ್ ವ್ಯವಸ್ಥೆ. ಯಾಕೆಂದರೆ ಜನ ಓಡಾಡೋಕ್ಕೆ ಕಷ್ಟ ಆಗಿಬಿಟ್ಟಿದೆ. ಸಿವಿಯರ್ ವಾಟರ್ ಡ್ರೈನೇಜ್ ಪ್ರಾಬ್ಲಮ್ ಬಂದಿದೆ. ಕೆಲಸ ಮಾಡೋ ಮ್ಯಾನ್ ಪವರ್ ಜಾಸ್ತಿ ಕಡಿಮೆ ಇದೆ. ಎಲೆಕ್ಷನ್ ಆದರೆ ಕೌನ್ಸಿಲರ್ ಅಲ್ಲ, ಅವರವ್ರಿಗೆ ಪವರ್ ಸಿಗುತ್ತೆ, ಕೆಲಸ ಆದಷ್ಟು ಬೇಗ ನಡೆಯುತ್ತೆ, ಏನು ಪ್ರಾಬ್ಲಮ್ ಬರೋಲ್ಲ. ಜನರಿಗೆ ಓಡಾಡೋಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ಹಲ್ಸೂರು ನಂತರ ಇದೀಗ ನಾವು ಭಾರತಿ ನಗರ ವಾರ್ಡ್ಗೆ ಬಂದಿದ್ದೀವಿ. ನಾನಾ ರೀತಿಯಲ್ಲಿರುವಂಥ ಸಮಸ್ಯೆಗಳು ಒಂದೊಂದು ವಾರ್ಡ್ನಲ್ಲೂ ಇದ್ದಾವೆ. ಭಾರತಿ ನಗರ ಅಂತಂದರೆ ಒಂದು ಸ್ವಲ್ಪ ಲೋವರ್ ಮಿಡಲ್ ಕ್ಲಾಸ್ ಮತ್ತು ಅತ್ಯಂತ ಬಡವರು, ಹಿಂದುಳಿದವರು ಜೀವನ ಮಾಡುವಂಥ ವಸತಿ ಪ್ರದೇಶ. ಇಲ್ಲಿನ ಸಮಸ್ಯೆಗಳೇನು, ಇಲ್ಲಿನ ಜನರ ಅಭಿಪ್ರಾಯ ಏನು ಅನ್ನೋದನ್ನು ಇಲ್ಲಿ ಓಡಾಡ್ತಾ ಜನರಿಂದ ಮಾತಾಡಿಸ್ತಾ ತಿಳ್ಕೊಳ್ಳೋಣ. ರೋಡ್ಗಳು ನೋಡ್ತಾ ಇದ್ದೀರಾ, ಬೆಂಗಳೂರು ರೋಡಲ್ಲಿ ಯಾವ ಥರ ಇದೆ ಅಂತ. ಒಂದು ಮಳೆ ಬಂದರೆ ಯಾವ ರೀತಿ ಆಗ್ತಾಯಿದೆ ಅಂತ. ಸೊ ಇದನ್ನು ನೋಡಿ, ಕಾರ್ಪೊರೇಟರ್ಸ್ ಇದ್ದರೆ ಅಟ್ಲೀಸ್ಟ್ ಅವ್ರ ಏರಿಯಾ ಒಂದು ಇಂಪ್ರೂವ್ ಮಾಡ್ಕೊತಾರೆ, ಏನಾದ್ರು ಕೆಲಸಗಳು ಮಾಡ್ತಾರೆ. ಸೊ ಅದೊಂದಿದೆ. ಬಟ್ ಆಗ್ತಾಯಿಲ್ಲ, ಎಲೆಕ್ಷನ್ಸ್ ಆಗ್ತಾಯಿಲ್ಲ. ಸೊ ಮೇ ಬಿ ಎಲೆಕ್ಷನ್ ಮಾಡಿದ್ರೆ ಅವ್ರ ಕಾರ್ಪೊರೇಟ್ ಎಲೆಕ್ಷನ್ ಆಗಿ ಆ ಏರಿಯಾಗೆ ಒಂದು ಕಾರ್ಪೊರೇಟ್ ಬಂದಾಗ ಆ ಕೆಲಸಗಳಾಗುತ್ತೆ ಅಂತ ಒಂದು ಇದು. ಯಾಕೆ ಅಂತ, ನೀವು ಚಿಕ್ಕ ಚಿಕ್ಕ ಸಮಸ್ಯೆಗೆ MLA ಅವ್ರಿಗೆ ಹೋಗೋಕ್ಕೆ ಆಗಲ್ಲ. ಅವ್ರಿಗೆ ಬೇರೆ ವಿಷಯದಲ್ಲಿ ಕೆಲಸನೇ ಇರೋದು. ಇದು ಏರಿಯಾಗೆ ಒಂದು ಕೌನ್ಸಿಲರ್ ಬೇಕೇ ಬೇಕು. ಯಾಕೆ ಅಂತ, ಆಗುತ್ತೆ, ಅದಾಗುತ್ತೆ, ಕರೆಂಟ್ ಸಮಸ್ಯೆ ಆಗುತ್ತೆ, ಇಲ್ಲಾಂತ ರೋಡ್ ಸಮಸ್ಯೆ ಆಗುತ್ತೆ. ಚಿಕ್ಕ ಚಿಕ್ಕ ಕೆಲಸಕ್ಕೆ ಕೌನ್ಸಿಲರ್ ಬೇಕೇ ಬೇಕು. ಅದಕ್ಕೆ ಎಲೆಕ್ಷನ್ ಆಗಲೇಬೇಕು. ಆಗಬೇಕು. ಯಾಕೆ ಬೇಕು ಕೌನ್ಸಿಲರ್ಗಳು? ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರು ಬೇಕು. ಈಗ MLA ಅಧಿಕಾರಿಗಳಿದ್ರೆ ಕೆಲಸ ಕಡೆ ಆಗಲ್ವಾ? ಆಗ್ತಾ ಇದೆ, ಹಂಗೆ ಅಷ್ಟು ನಾವು ಪಬ್ಲಿಕ್ ಹೆಂಗೆ ಬೇಕು ಹಂಗೆ ಆಗ್ತಾ ಇಲ್ಲ ಸರ್. ಬೇಕು ಅಂತಂದರೆ ಲೈಕ್ ಸ್ಥಳೀಯವಾಗಿ ನಮಗೆ ಆಡಳಿತ ಚುರುಕು ಮಾಡಬೇಕಂತಂದರೆ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಸರ್. ನಮ್ಗೆ ಕಾರ್ಪೊರೇಟರ್ಗಳಿಂದ ಕೆಲಸ ಕಾರ್ಯಗಳು ನಡೆಯಲ್ಲ. ನಡೆಯುತ್ತೆ ಸರ್, ನಡೆಯಲ್ಲ ಅಂತ ಏನಿಲ್ಲ. ಬಟ್ ಇನ್ನೂ ಸ್ಥಳೀಯವಾಗಿ ಏನು ಸಮಸ್ಯೆ ಇದೆ ಅದನ್ನು ಸ್ವಲ್ಪ ಇನ್ನೂ ಹೈಲೈಟ್ ಮಾಡೋದಕ್ಕೆ ಯಾರೋ ಒಬ್ಬ ಪ್ರತಿನಿಧಿ ಬೇಕಾಗ್ತಾರೆ. ಹಂಗಾಗಿ ಅವಶ್ಯಕತೆ ಇದೆ ಅಂತ. ಅಧಿಕಾರಿಗಳಿದ್ರೆ ಸ್ಲೋ ಆಗುತ್ತೆ ಸರ್. ಇಲ್ಲ ಹಂಗೇನಿಲ್ಲ. ಈಗ MLA ಅವರು ಮಾಡ್ತಿದ್ದಾರೆ, ಅಧಿಕಾರಿಗಳು ಮಾಡ್ತಾರೆ. ಬಟ್ ಏನಾಗುತ್ತೆ ಅಂದರೆ ಗ್ರಾಸ್ ರೂಟಲ್ಲಿ ಏನಿದೆ ಆ ಸಮಸ್ಯೆಗಳು ಕಾರ್ಪೊರೇಟರ್ಸ್ ಇದ್ದರೆ ಇನ್ನೂ ಚೆನ್ನಾಗಿ ಹೈಲೈಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಭಾರತಿ ನಗರದಿಂದ ಇದೀಗ ವಸಂತ ನಗರ ವಾರ್ಡ್ಗೆ ಬಂದಿದ್ದೀವಿ. ಇಲ್ಲೂ ಕೂಡ ಇದು ಹೇಗಿದೆ ಅಂತಂದರೆ, ಒಂದು ಭಾಗದಲ್ಲಿ ಅತ್ಯಂತ ಬಡವರು ಬದುಕ್ತಾ ಇರುವಂಥದ್ದು, ಮತ್ತೊಂದು ಕಡೆ ಅತ್ಯಂತ ಶ್ರೀಮಂತರು ಬದುಕುವಂಥ ಒಂದು ವಾರ್ಡ್ ಇದೆ. ಈ ವಾರ್ಡ್ನ
ಜ್ವಲಂತ ಸಮಸ್ಯೆಗಳೇನು ಅನ್ನೋದನ್ನು ಈ ವಾರ್ಡ್ನಲ್ಲಿರುವಂಥ ಜನರನ್ನು ಮಾತಾಡಿಸಿ ತಿಳ್ಕೊಳ್ಳೋಣ. ಈ ಲೋಕಲ್ ಎಮ್ ಎಲ್ ಎಗಳಿದ್ದಾರಲ್ಲ ಅವರಿಗೆ ಇವರಿಗೆ ಪವರ್ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಅವ್ರ ಪವರ್ ಕಮ್ಮಿ ಆಗುತ್ತೆ ಅಂತ, ಅದಕ್ಕೆ ಇಲ್ಲಿ ಯಾರೂ ಇರಬಾರ್ದು. ಫುಲ್ ಕಾನ್ಫಿಡೆನ್ಸಿಲ್ ಅವರೇ ಇರಬೇಕು.